ಕಚೇರಿಗೆ ನುಗ್ಗೇ ಬಿಟ್ರು. ಎಸ್ ನೋಡಿ, JDS ಅವರು ಮಾಡಿದ್ರು ಪ್ರೊಟೆಸ್ಟ್. ಕೊನೆಗೂ ಅವ್ರಿಗೆ ಸಿಟ್ಟು ಬಂದು JDS ಕಚೇರಿಗೆ ನುಗ್ಬಿಟ್ಟವ್ರೆ. ರಾಜ್ಯದಲ್ಲಿ ರಸಗೊಬ್ಬರ ಯೂರಿಯಾ ಕೊರತೆ ಆಕ್ರೋಶ. ತುಮಕೂರಿನಲ್ಲಿ JDS ಪ್ರೊಟೆಸ್ಟ್ ವೇಳೆ ಹೈ ಡ್ರಾಮಾ ನಡೆದಿದೆ. DC ಕಚೇರಿ ಗೇಟ್ ಮುರಿದು ಒಳ ನುಗ್ಗಿದ ಪ್ರತಿಭಟನಾಕಾರರು. ಇನ್ನೆಷ್ಟು ಅವ್ರು ರೋಸ್ ಹೋಗಿರ್ಬೇಡ, ರೋಸ್ ಹೋಗಿ ಈಗ JDS ಯಾರು ಏನು ಪ್ರೊಟೆಸ್ಟ್ ಮಾಡ್ತಿದ್ರಲ್ಲ ಅವರೆಲ್ಲ ಹೋಗ್ಬಿಟ್ಟು DC ಕಚೇರಿಗೆ ನುಗ್ಗಿದ್ದಾರೆ. ಅನುಮತಿ ಇಲ್ಲದೆ ಒಳಗೆ ಬಿಡಲ್ಲ ಅಂತ ಪೊಲೀಸರು. ಸರ್ಕಾರ ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಮಾಡ್ತಿದೆ ಅಂತ ಹೇಳಿ JDS ಅವರ ಆರೋಪ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ JDS ಪ್ರೊಟೆಸ್ಟ್ ಅನ್ನ ಮಾಡ್ತಿರುವಂಥದ್ದು. ನೋಡಿ, ಇನ್ನೇನು ಮಾಡ್ತಾರೆ ಹೇಳಿ? ಪ್ರೊಟೆಸ್ಟ್ ಮಾಡ್ತಾನೆ ಇದ್ರು ಯಾರು ಅವರು ಏನು ಅವರ ಕಷ್ಟನ ಕೇಳ್ತಿಲ್ಲ ಅಂತಂದಾಗ ಇನ್ನು ಕಚೇರಿ ಒಳಗೆ ನುಗ್ಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಚೇರಿ ಒಳಗೆ ನುಗ್ಬಿಟ್ಟಿದ್ದಾರೆ. ಒಳಗೆ ಬಿಡಲ್ಲ ಅಂತಂದ್ರೂ ಒಳಗಡೆ ನುಗ್ಗಿ ಒಂದು ಹೈ ಡ್ರಾಮಾ ಮಾಡಿರುವಂಥದ್ದು. ಈ ಪ್ರೊಟೆಸ್ಟ್ ಮಾಡೋರೆಲ್ಲ ಹಂಗೆ ಅಲ್ವಾ? ಏನಾದರೂ ಒಂದು ಮಾಡಿ ಗಮನ ಸೆಳಿಲೇಬೇಕು, ಎಲ್ಲರ ಗಮನ ಸೆಳಿಬೇಕು. ಇನ್ನು ಗೇಟ್ ಹತ್ರ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿ ಬಾಯ್ ಬಡ್ಕೊತಿದ್ರೆ ಯಾರು ನೋಡ್ತಾರೆ? ಯಾರೂ ನೋಡಲ್ಲ, ಅದು ಎಲ್ಲೂ ಬರಲ್ಲ. ಈ ರೀತಿಯಾಗಿ ಒಂದು ಫುಲ್ ಹೈಪ್ ಪ್ರೊಟೆಸ್ಟನ್ನು ಕ್ರಿಯೇಟ್ ಮಾಡಿದ್ರೆ, ಗೇಟ್ ಹೊಡೆದಾಕಿ, ಡೋರ್ ಹೊಡೆದಾಕಿ, ಒಳಗಡೆ ನುಗ್ಗಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರೆ ಇಡೀ ರಾಜ್ಯನೇ ತಿರುಗಿ ನೋಡುತ್ತೆ. ಈಗ DC ಕಚೇರಿ ಏನು ಗೇಟನ್ನು ಓಪನ್ ಮಾಡಿಕೊಂಡು ಗೇಟನ್ನು ಹೊಡೆದಾಕಿ ಒಳಗಡೆ ಬಂದು ಪ್ರೊಟೆಸ್ಟನ್ನು ಮಾಡಿದ್ದಾರೆ, DC ಕಚೇರಿಗೆ ನುಗ್ಗಿದ್ದಾರೆ ಅಂದರೆ ಒಂದು ದೊಡ್ಡ ಸುದ್ದಿ ಅಲ್ವಾ? ನೋಡಿ, ರಾಜ್ಯದಲ್ಲಿ ರಸಗೊಬ್ಬರ ಯೂರಿಯಾ ಕೊರತೆ ಇದೆ, ಅದರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು JDSನವರು. ತುಮಕೂರಿನ JDS ಪ್ರೊಟೆಸ್ಟ್ ವೇಳೆ ಒಂದು ಹೈ ಡ್ರಾಮಾ ನಡೆದಿರುವಂಥದ್ದು. ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ ತುಮಕೂರಿನಲ್ಲಿ. ಸೊ ಈ ವೇಳೆ ಯಾರು ಕೂಡ ಅವ್ರ ಕಡೆ ಗಮನ ಕೊಡದೇ ಇದ್ದಾಗ, DC ಅವರು ಕೂಡ ಇವ್ರ ಕಡೆ ತಿರುಗಿ ನೋಡದೇ ಇದ್ದಾಗ ಇನ್ನೇನು ಮಾಡ್ತಾರೆ ಹೇಳಿ? DC ಕಚೇರಿ ಗೇಟ್ ಅನ್ನ ಮುರಿದು ಒಳಗಡೆ ನುಗ್ಗಿ ಪ್ರತಿಭಟನೆಕಾರರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು, ಪೊಲೀಸರು ತಡಿತಿದ್ದಾರೆ ಅವ್ರನ್ನ, ಒಳಗಡೆ ಬಿಡಂಗಿಲ್ಲ ಅಂತ ಅಂದ್ರು. ಪೊಲೀಸರನ್ನೇ ತಳ್ಕೊಂಡು ಗೇಟ್ನ ತಕ್ಕೊಂಡು ಎಲ್ಲರೂ ಒಳಗಡೆ ನುಗ್ಗಿರುವಂಥದ್ದು. ಇವತ್ತು ಜಾತ್ಯತೀತ ಜನತಾದಳ ಇಡೀ ರಾಜ್ಯಾದ್ಯಂತ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.